ಇನ್ನು ದುಬೈನಿಂದ ಚಿನ್ನ ಕಳ್ಳ ಸಾಗಣೆ ಮಾಡಿದ್ದ ನಟಿ ರನ್ಯಾ ರಾವ್ಗೆ ಸಂಕಷ್ಟ ಫಿಕ್ಸ್. ವಿಶೇಷ ಕೋರ್ಟ್ನಲ್ಲಿ ರನ್ಯಾ ರಾವ್ ಗೆಳೆಯ ತರುಣ್ ರಾಜ್ ತಪ್ಪೊಪ್ಪಿಗೆಯನ್ನ ಮಾಡಿಕೊಂಡಿದ್ದಾನೆ. ಗೋಲ್ಡ್ ಬಿಸ್ಕೆಟ್ ರಹಸ್ಯ ಬಾಯ್ಬಿಟ್ಟಿದ್ದಾನೆ ರನ್ಯಾ ರಾವ್ ಗೆಳೆಯ ತರುಣ್ ರಾಜ್. ರನ್ಯಾ ರಾವ್ಗೆ ದುಬೈನಲ್ಲಿ ಚಿನ್ನದ ಬಿಸ್ಕೆಟ್ ಕೊಟ್ಟಿರೋದು ನಿಜ ಅಂತ ತರುಣ್ ಈಗ ತಪ್ಪೊಪ್ಪಿಗೆಯನ್ನ ನೀಡಿದ್ದಾನೆ. ನನಗೆ ದುಬೈ ಕಾನೂನು ಅನ್ವಯ ಆಗಬೇಕು, ಭಾರತದ ಕಾನೂನಲ್ಲ. ನಾನು ಭಾರತದಲ್ಲಿ ಅವ್ಯವಹಾರವನ್ನ ಮಾಡಿಲ್ಲ ಅಂತ ರನ್ಯಾ ಗೆಳೆಯ ತರುಣ್ ಈಗ ಹೇಳ್ಕೊಂಡಿರೋದು. ಈ ಮೂಲಕ ತನ್ನ ಕೃತ್ಯವನ್ನ ಆತ ಒಪ್ಕೊಂಡಿದ್ದಾನೆ. ನಾನು ಕೊಟ್ಟ ಚಿನ್ನವನ್ನ ರನ್ಯಾ ರಾವ್ ಕಳ್ಳ ಸಾಗಾಣಿಕೆ ಮಾಡಿದ್ದಾಳೆ, ರನ್ಯಾಗೆ ಮಾತ್ರ ಭಾರತದ ಕಾನೂನು ಅನ್ವಯ ಆಗಬೇಕು ಅಂತ ತರುಣ್ ಹೇಳ್ಕೊಂಡಿದ್ದಾನೆ. ಚಿನ್ನ ಸ್ಮಗ್ಲಿಂಗ್ ಕೇಸ್ನಿಂದ ತನ್ನನ್ನು ಮುಕ್ತಗೊಳಿಸಬೇಕು ಅಂತ ತರುಣ್ ಮನವಿಯನ್ನ ಮಾಡಿಕೊಂಡಿರೋದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಇದೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹರೀಶ್ ಇದೀಗ ರನ್ಯಾ ರಾವ್ ಗೆಳೆಯ ತಾನು ಯಾವ ರೀತಿಯಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭಾಗಿಯಾಗಿದ್ದೆ ಅನ್ನೋದನ್ನ, ಅಂದ್ರೆ ದುಬೈನಲ್ಲಿ ಯಾವ ರೀತಿಯಾಗಿ ಚಿನ್ನವನ್ನ ಕಳ್ಳ ಸಾಗಣೆಯನ್ನ ಮಾಡೋದಕ್ಕೆ ಕೆಲಸವನ್ನ ಮಾಡಿದ್ದೆ ಅನ್ನೋದನ್ನ ಹೇಳ್ಕೊಂಡಿದ್ದಾನೆ. ಇದು ಆತನ ವಿರುದ್ಧ ಯಾವ ರೀತಿಯಾಗಿ ಕಾನೂನು ಸಂಕಷ್ಟ ಆತನಿಗೆ ಎದುರಾಗುತ್ತೆ, ಜೊತೆಗೆ ರನ್ಯಾ ರಾವ್ ಮೇಲೆ ಯಾವ ರೀತಿಯಾಗಿ ರನ್ಯಾ ರಾವ್ಗೆ ಯಾವ ರೀತಿಯಾಗಿ ಸಂಕಷ್ಟವನ್ನ ತಂದೊಡ್ಡತ್ತೆ? ಮಧುಕರ್, ಈಗಾಗಲೇ ಏನು ಸ್ಯಾಂಡಲ್ವುಡ್ ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಸಂಬಂಧ ಈಗಾಗಲೇ ಒಂದಷ್ಟು ಈ ಒಂದು ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿರುವಂತದ್ದು. ಏನು ಆರೋಪಿಗಳಿಗೆ ಡಿಆರ್ಐ ಒಂದು ಶೋಕಾಸ್ ನೋಟಿಸ್ ಅನ್ನ ನೀಡಿದ್ದು, ಅದರಲ್ಲಿ ಕೋರ್ಟ್ ಮುಂದೆ ಇದೀಗ ಆರೋಪಿಗಳು ತಪ್ಪೊಪ್ಪಿಕೊಳ್ಳುವಂತ ಕೆಲಸಕ್ಕೆ ಮುಂದಾಗಿರುವಂತದ್ದು. ಇದು ಇದೀಗ ನಟಿ ರನ್ಯಾ ರಾವ್ಗೆ ಒಂದು ಆಪತ್ತು ತಂದಿಟ್ಟಿರುವಂತದ್ದು. ಯಾಕಂದ್ರೆ ಏನು ಇಷ್ಟು ದಿನ ಏನು ಅವರು ತಮ್ಮ ಹೇಳಿಕೆಗಳಲ್ಲಿ ನಾನು ಗೋಲ್ಡ್ ಸ್ಮಗ್ಲಿಂಗ್ ಮಾಡಿಲ್ಲ, ಈ ರೀತಿಯಾದಂತಹ ಒಂದಷ್ಟು ಹೇಳಿಕೆಗಳು, ಜೊತೆಗೆ ಈ ಡಿಆರ್ಐ ತನಿಖೆಯಲ್ಲಿ ಈಗಾಗಲೇ ಅವರು ಸ್ಮಗ್ಲಿಂಗ್ ಮಾಡಿರುವಂತಹ ವಿಚಾರ ಗೊತ್ತಾಗಿತ್ತು, ಹೇಗೆಲ್ಲ ಸ್ಮಗ್ಲಿಂಗ್ ಮಾಡಿದ್ರು ಅನ್ನುವಂತ ವಿಚಾರ ಎಲ್ಲ ಗೊತ್ತಾಗಿತ್ತು. ಆದ್ರೆ ಇದೀಗ ರನ್ಯಾ ರಾವ್ ಗೆಳೆಯನಿಂದಲೇ ಆಕೆಗೆ ಸಂಕಷ್ಟ ಎದುರಾಗಿರುವಂತದ್ದು. ಯಾಕಂದ್ರೆ ಇವರು ಕೋರ್ಟ್ ಏನೊಂದು ಡಿಆರ್ಐ ಅಧಿಕಾರಿಗಳು ಏನೊಂದು ಶೋಕಾಸ್ ನೋಟಿಸ್ ಅನ್ನ ಕೊಟ್ಟಿದ್ರು, ಅದರ ಹಿನ್ನೆಲೆಯಲ್ಲಿ ಅದಕ್ಕೆ ಎದುರದಂತಹ ಈ ಅವರ ತರುಣ್ ಕೊಂಡಾರ್ ಏನಿದೆ ಆತನ ಗೆಳೆಯ ಇದೀಗ ಕೋರ್ಟ್ ಮುಂದೆ ತಪ್ಪೊಪ್ಪಿಗೆಗೆ ಮುಂದಾಗಿರುವಂತದ್ದು. ಏನು ತಾನು ಚಿನ್ನ ರನ್ಯಾ ರಾವ್ಗೆ ಕೊಟ್ಟಿರುವಂತ ವಿಚಾರವನ್ನ ಆತ ಒಪ್ಕೊಂಡಿರುವಂತದ್ದು. ಆದ್ರೆ ಇದರಲ್ಲಿ ಆತ ಈ ಸ್ಮಗ್ಲಿಂಗ್ ಕುರಿತು ಅಲ್ಲಿ ಸ್ಮಗ್ಲಿಂಗ್ ಕೇಸ್ನಿಂದ ಆತ ತಪ್ಪಿಸಿಕೊಳ್ಳೋದಕ್ಕೆ ಯತ್ನಿಸಿರುವಂತಹ ರೀತಿಯಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ಈತ ಏನೊಂದು ಬಿಸ್ಕೆಟ್ ನಾನು ರನ್ಯಾ ರಾವ್ಗೆ ಕೊಟ್ಟಿದ್ದು ನಿಜ, ಆದ್ರೆ ಅದು ನಾನು ದುಬೈಯಲ್ಲಿ ಕೊಟ್ಟಿರುವಂತದ್ದು, ಅಲ್ಲಿ ಭಾರತದ ಕಾನೂನು ನಮ್ಗೆ ಅನ್ವಯ ಆಗೋದಿಲ್ಲ. ಆದ್ರೆ ರನ್ಯಾ ರಾವ್ಗೆ ಆಕೆ ಸ್ಮಗ್ಲಿಂಗ್ ಮಾಡೋದಕ್ಕೆ ಯತ್ನಿಸಿದ್ದಾಳೆ, ಹೀಗಾಗಿ ಆಕೆಗೆ ಭಾರತದ ಕಾನೂನು ಅನ್ವಯ ಆಗುತ್ತೆ. ಹೀಗಾಗಿ ಇದಕ್ಕೂ ನನಗೂ ಯಾವುದೇ ರೀತಿಯಾದಂತ ಸಂಬಂಧ ಇಲ್ಲ. ಆಕೆಗೆ ಚಿನ್ನ ಕೊಟ್ಟಿದ್ದು ನಿಜ, ಆದ್ರೆ ಅದನ್ನ ನಾನು ಕಳ್ಳ ಸಾಗಾಣಿಕೆ ಮಾಡಿಲ್ಲ, ನಾನು ದುಬೈನಲ್ಲಿ ಆಕೆಗೆ ಚಿನ್ನವನ್ನ ಕೊಟ್ಟಿರುವಂತದ್ದು ಅಂತ ಹೇಳಿ ಈಗಾಗ್ಲೇ ಆತ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇದು ಈ ಹೇಳಿಕೆ ಇಬ್ಬರಿಗೂ ಕೂಡ ಸಂಕಷ್ಟವನ್ನ ತಂದೊಡ್ಡುವಂತ ಎಲ್ಲ ಸಾಧ್ಯತೆಗಳು ಇರುವಂತದ್ದು. ಈಗಾಗ್ಲೇ ಏನು ಈ ಪ್ರಕರಣದಲ್ಲಿ ರನ್ಯಾ ರಾವ್ಗೆ ಸಾಕಷ್ಟು ಸಂಕಷ್ಟವನ್ನ ಎದುರಿಸಿದ್ರು. ಈಗ ಈ ಇವರ ತರುಣ್ ಕೊಂಡಾರು ಹೇಳಿಕೆ ಇದೆ, ಇದೇ ಒಂದು ದೊಡ್ಡ ಮಟ್ಟದಲ್ಲಿ ಸಂಕಷ್ಟವನ್ನ ಎದುರಾಗುವಂತಹ ಎಲ್ಲ ಸಾಧ್ಯತೆಗಳು ಇರುವಂತದ್ದು. ಮಧುಕರ್, ಓಕೆ, ಥ್ಯಾಂಕ್ ಯು ಹರೀಶ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.